ಹಾಯ್ ಫ್ರೆಂಡ್ಸ್, ಕೇದಾರ್ನಾಥ್ಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ನಲ್ಲ. ಸೊ ಹೋಗ್ತಿರ್ಬೇಕಾದ್ರೆ ಒಂದು ಯೂಟ್ಯೂಬ್ ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಮನೆಯಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಫ್ರೆಂಡ್ನ ಕರ್ಕೊಂಡು ಜಮಕೋಟೆ ಕ್ರಾಸ್ಗೆ ಡ್ರಾಪ್ ಮಾಡಿಸ್ಕೊಂಡೆ. ಜಮಕೋಟೆ ಕ್ರಾಸಲ್ಲಿ ನಮ್ಮ ಹುಡುಗರೆಲ್ಲ ಸಿಕ್ಕಿರೋ, ನಮ್ಮ ಹುಡುಗರೆಲ್ಲ ಆಲ್ ದಿ ಬೆಸ್ಟ್ ಹೇಳಿ, ಹ್ಯಾಪಿ ಜರ್ನಿ ಹೇಳಿ ಖುಷಿಯಾಗಿ ಕಳಿಸ್ಕೊಟ್ರು. ಮತ್ತು ನಾನು ಅಲ್ಲಿಂದ ಬಸ್ ಹತ್ತಿ ನಂದಿ ಕ್ರಾಸ್ಗೆ ಬಂದೆ. ನಂದಿ ಕ್ರಾಸಲ್ಲಿ ನಮ್ಮ ಹುಡುಗರು ಫೋನ್ ಮಾಡಿ ಇನ್ನೂ ಎಲ್ಲಿ ಬರ್ತೀರಾ ಅಂದಿದ್ದಕ್ಕೆ, ನಂದಿ ಕ್ರಾಸಿಗೆ ಬರ್ತೀವಿ, ನೀನು ಅಲ್ಲೇ ಇರು, ಟಿಫನ್ ಮಾಡಿಕೊಂಡು ನಾವು ಬರ್ತೀವಿ ಅಲ್ಲಿಗೆ ನಂದಿ ಕ್ರಾಸಿಗೆ ಅಂತ ಹೇಳಿದ್ರು. ಸೊ ನಾನು ನಂದಿ ಕ್ರಾಸಲ್ಲೇ ವೆಯ್ಟ್ ಮಾಡಿಕೊಂಡು ಅವ್ರು ಬರಲಿ ಅಂತ ಅಲ್ಲೇ ಟಿಫನ್ ಎಲ್ಲ ತಿಂದು ಅಲ್ಲೇ ಅವ್ರಿಗೆ ಕಾಯ್ತಾ ಇದ್ದೆ. ಸೊ ಅವ್ರು ಬಂದು ಲಗೇಜ್ ಎಲ್ಲ ಕಾರಿಗೆ ಕಟ್ಟಿ, ಸೊ ನಾವು ಹೋಗಿದ್ದೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ಮಧ್ಯಾಹ್ನ 1:30ಗೆ ಟ್ರೈನ್ ಇತ್ತು ಡೆಲ್ಲಿಗೆ. ಸೊ ನಾವೆಲ್ಲ ಹೋಗಿ ಟ್ರೈನ್ ಹತ್ತಿ ಡೆಲ್ಲಿ ರೀಚ್ ಆದ್ವಿ. ಯಾಕೆ ವೀಡಿಯೋಸ್ ಎಲ್ಲ ಮಾಡಿಲ್ಲ ಅಂದರೆ ಮತ್ತು ಲಾಗು ತುಂಬ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡಿಲ್ಲ. ಫೈನಲಿ ಡೆಲ್ಲಿ ರೀಚ್ ಆದ್ವಿ. ನೋಡಿ ಟ್ರಿಪ್ಗೆ ಯಾರು ಹೋಗಿದ್ದೀವಿ ಅಂತ ತೋರಿಸ್ತೀನಿ. ಇವರು ನಮ್ಮ ರೆಡ್ಡಪ್ಪ ಮಾವರು, ಮತ್ತು ಇವರು ವೀರೇಶ್ ಅವರು, ಮತ್ತು ನವೀನು, ರೋಹಿತ, ಮತ್ತು ಇವರು ಅಮರ್ನಾಥ್ ಅಣ್ಣ ಅಂತ ಹೇಳ್ಬಿಟ್ಟು ಪಲ್ಮೇರಿಂದ ಬಂದಿರೋದು. ಮತ್ತು ನೋಡಿ ನಮ್ಮ ಪುನೀತು. ಇಷ್ಟು ಜನ ಹೋಗಿದ್ದೀವಿ, 7 ಜನ ಟ್ರಿಪ್ಗೆ. ಮತ್ತು ನೋಡಿ ನಾನು ಒಳ್ಳೆ ಎಂಜಾಯ್ಮೆಂಟ್ ಆಯಿತು ಟ್ರೈನಲ್ಲಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೋಡಿರಿ ನಮ್ಮ ಗ್ರೂಪ್ ಎಲ್ಲ ಫೈನಲಿ ಡೆಲ್ಲಿಗೆ ರೀಚ್ ಆದ್ವಿ. ಮತ್ತು ನಮ್ಮ ಲಗೇಜ್ ಎಲ್ಲ ತಗೊಂಡು ಡೆಲ್ಲಿಯಲ್ಲಿ ಟ್ರೈನ್ ಇಳಿದ್ವಿ. ನೋಡಿ ನಾವು ಬಂದಿರೋ ಟ್ರೈನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ ಯಾವ ಥರ ಇದೆ ಅಂತ. ನಿಜಾಮುದ್ದೀನ್ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಹೆಸರು. ಮತ್ತು ನಮ್ಮ ಹುಡುಗರೆಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದರು. ಮತ್ತು ಲಗೇಜ್ ಎಲ್ಲ ತಗೊಂಡು ನಾವು ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದ್ವಿ. ಮತ್ತು ನಾವು ಅಲ್ಲಿಂದ ಹರಿದ್ವಾರ್ಗೆ ಹೋಗ್ಬೇಕಿತ್ತು. ಹರಿದ್ವಾರ್ಗೆ ಟ್ರೈನು ರಾತ್ರಿ 10:30 ಇದ್ದಿದ್ದು. ಸೊ ಯಾಕೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಒಂದು ಡೇ ಟ್ರಿಪ್ ಮಾಡೋಣ ಡೆಲ್ಲಿ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಲೋಕಲ್ ವೆಹಿಕಲ್ನ ಮಾತಾಡಿಕೊಂಡು ಫ್ರೆಶಪ್ ಆಗೋದಕ್ಕೆ ಹೋದ್ವಿ. ಮತ್ತು ಫ್ರೆಶಪ್ ಆಗಿ ಹಂಗೆ ಒಂದು ವೀಡಿಯೋ ಮಾಡೋಣ, ರೈಲ್ವೆ ಸ್ಟೇಷನ್ನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫ್ರಂಟಲ್ಲಿ ಒಂದು ವೀಡಿಯೋ ಮಾಡಿಕೊಂಡು ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಡೆಲ್ಲಿ ರೈಲ್ವೆ ಸ್ಟೇಷನ್ನು ವೀಡಿಯೋ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಹುಡುಗರೆಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಫ್ರೆಶಪ್ ಆಗ್ಬಿಟ್ಟು ನಮ್ಮ ಪುನೀತ್ ನೋಡಿದ್ರೆ ಡ್ಯಾನ್ಸ್ ಆಡ್ತಾಯಿದ್ದ. ಹಂಗೆ ಇಬ್ಬರು ಹೋಗಿ ಒಂದು ವೀಡಿಯೋ ಮಾಡಿಕೊಂಡು ರೈಲ್ವೆ ಸ್ಟೇಷನಲ್ಲಿ ನಾನು ಪುನೀತು ನೋಡಿರಿ ಯಾವ ಥರ ಇದೆ ರೈಲ್ವೆ ಸ್ಟೇಷನ್ನು. ನಿಜಾಮುದ್ದೀನ್ ಇದೇ ನಾವು ಬೆಂಗಳೂರಿಂದ ಬರಬೇಕಾದ್ರೆ ಇಲ್ಲಿಗೆ ಬರಬೇಕು ಫಸ್ಟು, ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ. ಮತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೊಟ್ಟೆ ತುಂಬ ಹಶ್ವಾಗ್ತಾ ಇತ್ತು. ಸೊ ನಾವು ಹೋಗಿದ್ದೆ ಅಲ್ಲಿ ಲೋಕಲ್ ಒಳ್ಳೆ ವೆಜಿಟೇರಿಯನ್ ಹೋಟ್ಲು, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಸೊ ನಾವು ಅಲ್ಲಿಗೆ ಹೋದ್ವಿ. ನೋಡ್ರಿ ಹೋಟ್ಲಿಗೆ ಹೋಗಿ ಒಳ್ಳೆ ತಿಂಡಿ, ಇಡ್ಲಿ, ಚಟ್ನಿ, ಸಾಂಬಾರು ಸೂಪರಾಗಿತ್ತು. ನಾವು ತಿಂಡಿ ಎಲ್ಲ ಮಾಡಿಕೊಂಡು ನೋಡಿ ನಮ್ಮ ರೋಹಿತ ಒಬ್ಬನೇ ತಿಂತಾಯಿದ್ದ. ಸರಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ನಿಜಾಮುದ್ದೀನ್ ಫೋರ್ಟ್ಗೆ. ನೋಡ್ರಿ ನಿಜಾಮುದ್ದೀನ್ ಫೋರ್ಟು ಎಂಟ್ರೆನ್ಸು. ಮತ್ತು ಹಂಗೆ ಹೋಗಿ ನಿಜಾಮುದ್ದೀನ್ ಫೋರ್ಟು ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ. ನಿಜಾಮುದ್ದೀನ್ ಫೋರ್ಟ್ ಒಳಗಡೆ ನೋಡಿ ಇದೇ ಟಿಕೆಟ್ ಕೌಂಟ್ರು. ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು. ಇದೇ ನೋಡಿ ನಿಜಾಮುದ್ದೀನ್ ಫೋರ್ಟು. ನಿಜಾಮುದ್ದೀನ್ ಫೋರ್ಟ್ ನೋಡಿಕೊಂಡು ಅಲ್ಲೇ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ನಾವು ಹೋಗಿದ್ದೆ ಕುತುಬ್ ಮಿನಾರ್ ನೋಡೋದಕ್ಕೆ. ಫೈನಲಿ ಕುತುಬ್ ಮಿನಾರ್ಗೆ ಬಂದ್ವಿ. ಕುತುಬ್ ಮಿನಾರ್ನ ನೋಡಿಕೊಂಡು ಅಲ್ಲೇ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ನೋಡ್ರಿ ಒಳ್ಳೆ ವ್ಯೂ ಪಾಯಿಂಟ್ನ ನೋಡಿಕೊಂಡು ಮತ್ತು ನಾವು ಹೋಗಿದ್ದೆ ಇಂಡಿಯಾ ಗೇಟ್ ನೋಡೋದಕ್ಕೆ. ನೋಡ್ರಿ ದೂರದಿಂದ ವಿಡಿಯೋ ಮಾಡಿದ್ದೀನಿ ಇಂಡಿಯಾ ಗೇಟ್ ಯಾವ ಥರ ಕಾಣಿಸುತ್ತೆ ಅಂತ. ಅಲ್ಲಿ ವೀಡಿಯೋಸ್ ಮಾಡೋದಕ್ಕಾಗಿಲ್ಲ, ಯಾಕಂದರೆ ಫೋಟೋಶೂಟು ಮಾಡಿಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಮತ್ತು ಇಂಡಿಯಾ ಗೇಟ್ ನೋಡಿಕೊಂಡು ನಾವು ಹೋಗಿದ್ದೆ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನಲ್ಲಿ ನೈಟು ಟ್ರೈನ್ ಹತ್ತಿ ಬೆಳಗ್ಗೆ ಹರಿದ್ವಾರ್ಗೆ ರೀಚ್ ಆದ್ವಿ. ನೋಡ್ರಿ ಹರಿದ್ವಾರಲ್ಲಿ ರೈಲ್ವೆ ಸ್ಟೇಷನಿಂದ ಆಚೆ ಬಂದು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತು ನಾವು ಅಲ್ಲಿಂದ ಸೋನ್ಪ್ರಯಾಗ್ಗೆ ಹೋಗಬೇಕಿತ್ತು. ಸೊ ಸೋನ್ಪ್ರಯಾಗ್ಗೆ ಅಲ್ಲಿ ವೆಹಿಕಲ್ನ ಮಾತಾಡಿಕೊಂಡು ವೆಹಿಕಲ್ಗೆ ಲಗೇಜ್ ಎಲ್ಲ ಕಟ್ಟಿ ನಾವು ಹೋಗಿದ್ದೆ ಸೋನ್ಪ್ರಯಾಗ್ ಕಡೆ. ಸೋನ್ಪ್ರಯಾಗ್ ಹೋಗೋ ರೋಡಲ್ಲಿ ಎಲ್ಲ ಬೆಟ್ಟ ಗುಡ್ಡಗಳೇ, ಫುಲ್ಲು ಘಾಟ್ ರೋಡು, ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳನ್ನ ನೋಡಿಕೊಂಡು ಒಳ್ಳೊಳ್ಳೆ ಲೊಕೇಶನ್ಗಳನ್ನ ನೋಡಿಕೊಂಡು ಮಸ್ತ್ ಫೀಲ್ ಮಾಡಿಕೊಂಡು ನಾವು ಹೋಗಿದ್ದೆ ಸೋನ್ಪ್ರಯಾಗ್ ಕಡೆ. ಮತ್ತು ಅಲ್ಲಿ ತಿಂಡಿಗೆ ನಿಲ್ಲಿಸಿದ್ವಿ.
ಆ ಕಡೆ ಸ್ಪೆಷಲ್ ನೋಡಿ ಯಾವ ಥರ ಇದೆ ಅಂತ ತಿಂಡಿ. ಅಲ್ಲಿ ಎಲ್ಲರೂ ತಿಂಡಿ ಮಾಡಿಕೊಂಡು ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಳ್ಳೆ ವ್ಯೂ ಪಾಯಿಂಟ್ಗಳು ನೋಡಿಕೊಂಡು ಒಳ್ಳೊಳ್ಳೆ ಲೊಕೇಶನ್ ನೋಡಿಕೊಂಡು ನೋಡಿ ಯಾವ ಥರ ರೋಡ್ಗಳಿದೆ, ಆಫ್ ರೋಡ್ಗಳು, ಒಳ್ಳೆ ಬೆಸ್ಟ್ ಮೂಮೆಂಟು, ಸಖತ್ತಾಗಿ ಫೀಲ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಸೋನ್ಪ್ರಯಾಗ್ ಕಡೆ ಹೋದ್ವಿ. ಸೋನ್ಪ್ರಯಾಗ್ ಹೋಗೋ ರೋಡಲ್ಲಿ ದೇವಪ್ರಯಾಗ್ ಅನ್ನೋ ಒಂದು ಊರು ಬರುತ್ತೆ. ಅಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ 2 ನದಿಗಳು ಅಲ್ಲಿ ಸೇರ್ತೈತೆ. 2 ನದಿಗಳು ಸೇರಿ ಗಂಗಾ ನದಿಯಾಗಿ ಹರಿಯೋದು. ಆ ನದಿಗಳು ಯಾವಪ್ಪ ಅಂದರೆ ಅಲಕಾನಂದ ನದಿ ಮತ್ತು ಭಗೀರಥಿ ನದಿ. ಈ 2 ನದಿಗಳು ಸೇರಿ ಗಂಗಾ ನದಿಯಾಗಿ ಹರಿಯೋದು. ನೋಡ್ರಿ, ಇದೇ ತ್ರಿವೇಣಿ ಸಂಗಮ. ಮತ್ತು ಇದೆಲ್ಲ ನೋಡಿಕೊಂಡು ನಾವು ಬಂದಿದ್ದೆ ಸೋನ್ಪ್ರಯಾಗ್ಗೆ. ಇದೇ ನೋಡಿ ಸೋನ್ಪ್ರಯಾಗ್ ಸಿಟಿ. ಸೋನ್ಪ್ರಯಾಗ್ ಸಿಟಿ ಯಾವ ಥರ ಇದೆ ಅಂತ ನೋಡಿ. ಮತ್ತು ಸೋನ್ಪ್ರಯಾಗ್ ಸಿಟಿ ಎಲ್ಲ ನೋಡಿಕೊಂಡು ನಾವು ತಿಂಡಿ ಮಾಡೋದಕ್ಕೆ ಹೋದ್ವಿ. ತಿಂಡಿ ಮಾಡಿಕೊಂಡು ಅಲ್ಲೇ ಹೋಟ್ಲಲ್ಲಿ ಮತ್ತು ಅಲ್ಲಿಂದ ಗೌರಿಕೊಂಡಿಗೆ ಹೋಗ್ಬೇಕು. ಗೌರಿಕೊಂಡ ಹೋಗೋದಕ್ಕೆ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗೋಷ್ಟರಲ್ಲಿ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾಕಂದರೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಯಾರನ್ನೂ ಬಿಡ್ತಿರ್ಲಿಲ್ಲ. ಸೊ ನಾವೇನು ಮಾಡಿದ್ವಿ, ಅಲ್ಲೇ ರೂಮ್ ಸ್ಟೇ ಮಾಡಿಕೊಂಡು ಸೋನ್ಪ್ರಯಾಗಲ್ಲೇ ಉಳ್ಕೊಂಡ್ವಿ. ಮತ್ತು ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಹೋಗಿ ನೋಡಿದ್ವಿ, ಎಲ್ಲ ಬಿಟ್ಟಿದ್ರು ಹೋಗೋದಕ್ಕೆ ಗೌರಿಕೊಂಡಿಗೆ. ನಾವು ಮತ್ತೆ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಅಲ್ಲಿ ಜೀಪ್ಗಳ ಫೆಸಿಲಿಟಿ ಇರ್ತೈತೆ ಗೌರಿಕೊಂಡು ಹೋಗೋದಕ್ಕೆ. ಮತ್ತು ಅಲ್ಲೋಗಿ ಜೀಪ್ ಹತ್ಕೊಂಡು ನಾವು ಹೋಗಿದ್ದೆ ಗೌರಿಕೊಂಡಿಗೆ. ನೋಡಿ, ಇಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿ ಇದು ಇಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿ ಅಲ್ಲಿ ಯಾರನ್ನೂ ಬಿಡ್ತಿರ್ಲಿಲ್ಲ. ಸೊ ನಾವು ಅಲ್ಲೇ ಉಳ್ಕೊಂಡಿದ್ವಲ್ಲ ನೈಟು. ನೋಡಿ, ಇಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿರೋದು ಯಾವ ಥರ ಆಗಿದೆ ಅಂತ. ಮತ್ತು ಇಲ್ಲಿ ನೈಟೇ ಲ್ಯಾಂಡ್ ಸ್ಲೈಡ್ನ ರಿಮೂವ್ ಮಾಡಿ ರೋಡ್ ಮಾಡಿದರು, ಬೆಳಗ್ಗೆ ಬಿಟ್ಟರು. ಮತ್ತು ನಾವು ಅಲ್ಲಿಂದ ಹೊರಟಿವಿ. ಇವರೇ ನೋಡಿ ಜೀಪ್ ಡ್ರೈವರು. ಒಳ್ಳೆ ಡ್ರೈವರು, ಒಳ್ಳೆ ಫೀಲ್ ಆಯಿತು. ಒಳ್ಳೆ ಆಫ್ ರೋಡಿಂಗು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಸ್ತ್ ಫೀಲು. ಹೋಗ್ಬೇಕಾದ್ರೆ ಅಲ್ಲಲ್ಲಿ ಫಾಲ್ಸ್ಗಳು, ಒಳ್ಳೊಳ್ಳೆ ಲೊಕೇಶನ್ಗಳು, ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳನ್ನ ನೋಡಿಕೊಂಡು ಗೌರಿಕೊಂಡ ಕಡೆ ಹೊರಟ್ವಿ. ಗೌರಿಕೊಂಡ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಸೆಂಟ್ರಲ್ಲಿ ಫುಲ್ಲು ಟ್ರಾಫಿಕ್ ಆಗಿಬಿಡ್ತು. ಯಾಕಂದರೆ ಆಫ್ ರೋಡಿಂಗ್ ಅಲ್ವಾ, ಅಲ್ಲಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಡ್ತು. ಮತ್ತು ಡ್ರೈವರ್ ಇಟ್ಕೊಂಡು ಇಲ್ಲೇ ಇಳ್ಕೊಂಬಿಡ್ರೆ ಮುಂದೆ ಹೋಗೋದಕ್ಕೆ ಆಗಲ್ಲ ಅಂತೇಳಿದ್ರು. ಸೊ ನಾವು ಇಳ್ಕೊಂಡು ಅಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ವಿ ಗೌರಿಕೊಂಡಿಗೆ. ಟ್ರೆಕ್ಕಿಂಗ್ ಮಾಡಿಕೊಂಡು ನಾವು ಬಂದ್ವಿ ಗೌರಿಕೊಂಡ ಸಿಟಿಗೆ. ಇದೇ ನೋಡಿ ಚಿಕ್ಕ ಸಿಟಿ ಗೌರಿಕೊಂಡ. ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು. ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲಿ ಟ್ರೆಕ್ಕಿಂಗ್ದು ನೋಡಿ ಇದೆ ಕೇದಾರ್ನಾಥ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು. ಇದೇ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿಂದನೇ ನಾವು ಕೇದಾರ್ನಾಥ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಮುಂದೆ ಹೋದ್ವಿ. ಮುಂದೆ ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ಫಾಲ್ಸ್ಗಳು ಬಂದವು ಮತ್ತು ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳು. ಹಂಗೆ ಮುಂದೆ ಹೋಗ್ತಾ ಫುಲ್ಲು ಫಾಗು, ಒಳ್ಳೆ ಲೊಕೇಶನ್ನು, ಒಳ್ಳೆ ಫೀಲು, ಮಸ್ತಾಗಿ ಎಂಜಾಯ್ ಮಾಡಿದ್ವಿ ವ್ಯೂ ಪಾಯಿಂಟ್ಗಳು ನೋಡಿಕೊಂಡು. ನೋಡಿ ಲೊಕೇಶನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಮುಂದೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಫಾಲ್ಸ್ ಬಂತು. ನೋಡೋಕ್ಕೆ ಮಾತ್ರ ಅಲ್ಟಿಮೇಟು. ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಫಾಲ್ಸ್ ಹತ್ರ. ಸಖತ್ತಾಗಿತ್ತು ಫಾಲ್ಸು. ನಾನಂತೂ ನನ್ನ ಲೈಫಲ್ಲಿಂತ ಫಾಲ್ಸ್ ನೋಡೇ ಇರಲಿಲ್ಲ ಇಷ್ಟು ಹತ್ತಿರದಿಂದ. ದೊಡ್ಡ ಫಾಲ್ಸ್ ನೋಡ್ಕೊಂಡು ಇನ್ನು ಮತ್ತೆ ಮುಂದೆ ಬಂದ್ವಿ. ಮುಂದೆ ಬರ್ಬೇಕಾದ್ರೆ ಇನ್ನೂ ಚಿಕ್ಕ ಫಾಲ್ಸ್ಗಳೆಲ್ಲ ನೋಡಿದ್ವಿ. ಹಂಗೆ ಟ್ರೆಕ್ಕಿಂಗ್ ಮಾಡಿಕೊಂಡು ಫಾಲ್ಸ್ಗಳ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಮಸ್ತ್ ಫೀಲು. ಸುತ್ತಮುತ್ತ ಎಲ್ಲ ಫಾಲ್ಸ್ಗಳೇ, ಬೆಟ್ಟಗಳು, ಗುಡ್ಡಗಳು, ಟ್ರೆಕ್ಕಿಂಗು ಏನೇ ಆಗಲಿ ಒಳ್ಳೆ ಡೇಂಜರ್ ಪಾಯಿಂಟ್ಗಳಿವೆಲ್ಲ. ಸ್ವಲ್ಪ ಮಿಸ್ ಆದರೂ ಪಾತಾಳ ಸೇರೋದತ್ತು ಗ್ಯಾರಂಟಿ.
ಹಂಗೆ ನೋಡ್ಕೊಂಡು ಮುಂದೆ ಬಂದ್ವಿ. ಹಂಗೆ ಮುಂದೆ ಬರ್ತಾ ಬರ್ತಾ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿಕೊಂಡು ಒಳ್ಳೊಳ್ಳೆ ಲೊಕೇಶನ್ ನೋಡಿಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಫಾಲ್ಸ್ಗಳು ನೋಡಿಕೊಂಡು ಹಂಗೆ ಮುಂದೆ ಹೋದ್ವಿ. ಮುಂದೆ ಹೋಗ್ಬೇಕಾದ್ರೆ ಒಳ್ಳೆ ವ್ಯೂ ಪಾಯಿಂಟ್ ನೋಡಿದ್ವಿ. ನಾವು ಎಷ್ಟು ದೂರ ಟ್ರಕ್ ಮಾಡಿದ್ದೀವಿ ಅಂತ ನೋಡಿ ಒಳ್ಳೆ ಎಂಜಾಯ್ ಮಾಡಿದ್ವಿ. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಚಿಕ್ಕ ಚಿಕ್ಕ ಫಾಲ್ಸ್ಗಳು ನೋಡಿಕೊಂಡು ಒಳ್ಳೆ ನೇಚರ್ನ ಎಂಜಾಯ್ ಮಾಡಿಕೊಂಡು ಸಖತ್ತಾಗಿತ್ತು ಟ್ರೆಕ್ಕಿಂಗ್ ಫೀಲು. ತೋರಿಸಿ ನೋಡ್ರಿ, ಜೋರು ಕಾಣಿಸುತ್ತೆ. ಇದೆಲ್ಲ ಹಿಮಾಲಯಗಳೇ. ಇಲ್ಲಿಗೆ ಬಂದ್ಮೇಲೆ ಕಾಣಿಸ್ತು. ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಸಂಜೆ 7:30 ಆಯಿತು ಟೈಮು. ನೋಡ್ರಿ 7:30 ನೋಡ್ರಿ ಕತ್ಲಾದ್ರೂ ಅಲ್ಲಿ ಬೆಳಕು ಯಾವ ಥರ ಕಾಣಿಸಿದೆ ನೋಡ್ರಪ್ಪ. ಸಂಜೆ ನೋಡ್ರಿ ನೈಟ್ 7:30 ಆಗಿದೆ ಆಗಿದೆ ಅಂತ. ಸಮಯ ರಾತ್ರಿ 10 ಗಂಟೆ. ಈಗ ರೀಚ್ ಆಗಿದೆ. 10 ಗಂಟೆಗೆ ಇಲ್ಲಿ ಬಂದಿದ್ದೀವಿ ಗುರು. ಹೋಗಿ ನೋಡ್ರಿ, ಹೋಗಿ ಹೋಗಿ ಚಳಿ ಗುರು. -0 है भैया. बहुत ठंडी है भैया. ಮಸ್ತ್ है भैया. ठंडी है गो इसमें. ದೇವಸ್ಥಾನ ಹತ್ರ ಬರ್ತಿದೀವಿ. ಕಂಡೆ ಕಂಡನ ಕಂಡೆ ಪರಶಿವನ. ಫೈನಲಿ ನಾವು ಕೇದಾರ್ನಾಥ್ಗೆ ರೀಚ್ ಆದ್ವಿ. ಕೇದಾರ್ನಾಥ್ಗೆ ರೀಚ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ಓಮ್ ಅನ್ನೋ ಆರ್ಚು ನಮ್ಮನ್ನು ವೆಲ್ಕಮ್ ಮಾಡುತ್ತೆ ನೋಡಿ. ಅವೆಲ್ಲ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ಹೋಗಿದ್ದೆ ಕೇದಾರ್ನಾಥ್ ಟೆಂಪಲ್ ಹತ್ರ. ಅರ ನಮ್ಮ ಪಾರ್ವತಿ ಪತೆ, ಅರ ಮಹಾದೇವ್. ಮತ್ತು ದೇವಸ್ಥಾನ ಓಪನ್ ಇರಲಿಲ್ಲ. ಹಂಗೆ ಆಚೆ ಕಡೆನೇ ದೇವಸ್ಥಾನ ನೋಡಿಕೊಂಡು ನೈಟು ಅಲ್ಲೇ ರೂಮು ಸ್ಟೇ ಮಾಡಿಕೊಂಡು ವಿಪರೀತ ಚಳಿ. ಮತ್ತು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋದ್ವಿ. ಬೆಳಗ್ಗೆನೇ 4 ಗಂಟೆಗೆ ದೇವ್ರದ್ದು ಸ್ಪರ್ಶ ದರ್ಶನ ಇತ್ತು. ಸೊ ನಾನು 4 ಗಂಟೆಗೆ ಎದ್ದೇಳೋಕ್ಕಾಗಲಿಲ್ಲ. ಬೆಳಗ್ಗೆ ಒಂದು 8 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋದೆ. ನೋಡ್ರಿ, ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಯಾವ ಥರ ಅಲ್ಲಿ ವೆದರ್ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದೇ ಕೇದಾರ್ನಾಥ್ ಟೆಂಪಲು. ಮತ್ತು ಅಲ್ಲೇ ಅಗೋರಿಗಳ ಹತ್ರ ಕುಂಕುಮ ಇಟ್ಸ್ಕೊಂಡು ದೇವ್ರ ದರ್ಶನಕ್ಕೆ ಹೋದೆ. ಒಳ್ಳೆ ದೇವ್ರ ದರ್ಶನ ಆಯಿತು, ಸ್ಪರ್ಶ ದರ್ಶನ ಆಯಿತು. ಹೆಂಗೋ ನನ್ನ ಡ್ರೀಮ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಮತ್ತು ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದೆ. ಆಚೆ ಬಂದು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತು ರೂಮ್ಗೆ ಹೋಗಿ ಮತ್ತು ಇನ್ನೊಂದು ಸರಿ ಬಟ್ಟೆ ಬೇರೆ ಚೇಂಜ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ದರ್ಶನಕ್ಕೆ ಬಂದೆ. ನೋಡ್ರಿ, ದರ್ಶನ ಮಾಡಿ ಮತ್ತೆ ಆಚೆ ಬಂದು ಮತ್ತೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಮ್ಮ ಗ್ರೂಪೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ನಾನು ಹೋಗಿದ್ದೆ ಭೀಮಶಿಲಾ ನೋಡೋದಕ್ಕೆ. ಭೀಮಶಿಲಾ ದೇವಸ್ಥಾನ ಹಿಂದೆನೇ ಇದೆ. ಭೀಮಶಿಲಾ ನೋಡಿಕೊಂಡು ಮತ್ತು ಹಾಗೆ ಹಿಂದೆ ಹೋಗ್ಬೇಕಾದ್ರೆ ಅಲ್ಲಿ ಅಗೋರಿಗಳೆಲ್ಲ ಕಾಣಿಸ್ಕೊತಾರೆ. ಅಗೋರಿಗಳ ಹತ್ರ ಆಶೀರ್ವಾದ ತಗೊಂಡು ಮತ್ತು ಎಲ್ಲ ನೋಡಿಕೊಂಡು ರೂಮ್ಗೆ ಹೋದ್ವಿ. ರೂಮಲ್ಲಿ ನೈಟು ಅಲ್ಲೇ ಸ್ಟೇ ಇದ್ವಿ. ನೈಟು ಸ್ಟೇ ಇದ್ದು ಟ್ರೆಕ್ಕಿಂಗ್ ಮಾಡಿ ಕಾಲೆಲ್ಲ ಫುಲ್ಲು ನೋವ್ತಿತ್ತು. ಅದಕ್ಕೆ ಅಲ್ಲೇ ರೂಮಲ್ಲೇ ಸ್ಟೇ ಇದ್ವಿ. ಮತ್ತು ಬೆಳಗ್ಗೆ ಬೇಗ ಎದ್ದು ರಿಟರ್ನ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ರಿಟರ್ನ್ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನಾವು ಯಾವ ವ್ಯೂ ಪಾಯಿಂಟ್ಗಳನ್ನ ನೋಡ್ಕೊಂಡು ಹೋಗಿದ್ವೋ ಅದನ್ನು ಮತ್ತೆ ಇನ್ನೊಂದು ಸರಿ ನೋಡಿಕೊಂಡು ಕೆಳಗಡೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ವಿ. ಹಂಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ಫಾಲ್ಸ್ಗಳು ನೋಡಿಕೊಂಡು ಒಳ್ಳೊಳ್ಳೆ ನೇಚರ್ನ ಎಂಜಾಯ್ ಮಾಡಿಕೊಂಡು ಬಂದ್ವಿ. ನೋಡಿ ಫ್ರೆಂಡ್ಸ್, ಟ್ರೆಕ್ಕಿಂಗ್ ಎಲ್ಲ ಮುಗೀತು, ಇಳಿತಾ ಇದ್ದೀವಿ. ಅಂದರೆ ಏನೇ ಆಗಲಿ ಬೇಡಪ್ಪ, ಈ ಟ್ರೆಕ್ಕಿಂಗ್ ಸಮಸ್ಯೆನೇ ಬೇಡ. ಅಯ್ಯೋ, ಇಷ್ಟಕ್ಕೆ ಸುಸ್ತಾಗೋದ್ರ ಇಳಿಬೇಕಾದ್ರೆ ಇಳಿಬೋದು. ಹತ್ತೋತ್ನಾಗ ಮಾತ್ರ ಅರ್ಧ ದಾರಿ 2 ಫಾಲ್ಸ್ ಸಿಗ್ತವೆ. ಅದಾದ್ಮೇಲೆ ಆರಾಮಾಗಿ ಕುದುರೆ ಮೇಲೆ 1000 ರೂಪಾಯಿ ಕೊಡ್ರಿ ಸಾಕು. ಆರಾಮಾಗಿ ಹೋಗ್ರಿ, ಮೇಲೆ ರೆಸ್ಟ್ ಮಾಡ್ರಿ. ಬೇಡ ಫ್ರೆಂಡ್ಸ್, ಸ್ವಲ್ಪ ಬೇಡ ಬೇಡ ಫ್ರೆಂಡ್ಸ್. ಬೆಟ್ಟ ಇಳಿತಾ ಇದೆ, ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ.
ಆದರೆ ಟ್ರೆಕ್ಕಿಂಗ್ ಮಾತ್ರ ಬೇಡ, ಟ್ರೆಕ್ಕಿಂಗ್ ಸವಾಸನೆ ಮಾಡ ಅನ್ಸ್ಬಿಟ್ಟೈತಿ. ಎಕ್ಕೋದು ಕಷ್ಟ, ಇಳಿಯೋದು ಕಷ್ಟ. ಅಂದರೆ ಇಳಿಯೋದಕ್ಕಿಂತ ಬೆಟ್ಟ ಹತ್ತೋದು ಕಷ್ಟ. ಈಗ ಇಷ್ಟು 11 ಕಿಲೋಮೀಟ್ರ್ ಬಂದಿದ್ವಿ, ಇನ್ನು 8 ಹೋಗ್ಬೇಕು. ಇನ್ನು ಅಲ್ಲಿ ಕೆಳಗಡೆ, ಬೆಟ್ಟದ ಕೆಳಗಡೆ ಅಲ್ಲಿ ಲ್ಯಾಂಡ್ ಸ್ಟಾರ್ಟ್ ಆಗಿದ್ರೆ ಜೀಪ್ಸ್ ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಅಲ್ಲೂ ಮತ್ತೆ 5 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಮತ್ತೆ ಇದ್ರಲ್ಲಿ 5 ಕಿಲೋಮೀಟ್ರ್ ಮತ್ತೆ ಆ್ಯಡ್ ಆಗುತ್ತಲ್ಲ. ಟೋಟಲಿ ನಮ್ಮ ಟ್ರೆಕ್ಕಿಂಗ್ ಎಷ್ಟಿರ್ಬೋದು ಹೇಳ್ರಿ? ನಿನ್ನೆಯಿಂದ ಇದನ್ನ ಕಂಪ್ಲೀಟ್ ಮಾಡಿದ್ರೆ ಎಲ್ಲಂದ್ರು 40ರಿಂದ 45 ಕಿಲೋಮೀಟ್ರ್ ಟ್ರೆಕ್ ಮಾಡಿದ್ದೀವಿ. ಆದರೆ ಒಂದು ಹೇಳ್ತೀನಿ ಫ್ರೆಂಡ್ಸ್, ಯಾರಾದ್ರೂ ಬರ್ಬೇಕು ಅನ್ಕೊಂಡ್ರೆ ಕೇದಾರ್ನಾಥ್ಗೆ, ನಿಮ್ಮ ಕೈಯಲ್ಲಿ ಆದರೆ ಮಾತ್ರ ಬನ್ನಿ, ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬೇಡ್ರಿ. ನಾನು ಸ್ಟಾರ್ಟಿಂಗಲ್ಲಿ ಖುಷಿಯಾಗಿ ಹೋದೆ, ಬೇಡಮ್ಮ ಅದು ಬಿಡ್ಬೋದು ಅಂತ. ಆದರೆ ಜಾಸ್ತಿ ಕಷ್ಟ ಐತೆ. ಎಲ್ಲ ಫೆಸಿಲಿಟಿ ಇದೆ, ಏನು ಹೆಲಿಕಾಪ್ಟರ್ ಫೆಸಿಲಿಟಿ ಇದೆ, ಮತ್ತು ಕುದುರೆ ಫೆಸಿಲಿಟಿ ಇದೆ, ನಡ್ಕೊಂಡೋಗೋ ಫೆಸಿಲಿಟಿದು ಅದೇ. ಏನೇ ಆಗಲಿ ವೆದರ್ ಸಪೋರ್ಟ್ ಮಾಡಲ್ಲ. ವೆದರ್ ಚೆನ್ನಾಗಿದ್ರೆ ಇಲ್ಲ ನಾವು, ಆದರೂ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇಂಥ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಇನ್ನು ಗೌರಿಕೊಂಡ 5 ಕಿಲೋಮೀಟ್ರ್ ಇದೆ. ಫೈನಲಿ 11 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ವಿ. ಇನ್ನೂ 5 ಕಿಲೋಮೀಟ್ರ್ ಹೋಗುತ್ತಲ್ಲ. ಬೈ ಚಾನ್ಸ್ ಅಲ್ಲೇನಾದರೂ ಲ್ಯಾಂಡ್ ಸ್ಲೈಡ್ ಆಗಿ ಅಲ್ಲೇನಾದರೂ ಜಿಪ್ ಫೆಸಿಲಿಟಿ ಏನಾದರೂ ಕ್ಯಾನ್ಸಲ್ ಆಗಿದ್ರೆ ಎಕ್ಸ್ಟ್ರಾ 5 ಕಿಲೋಮೀಟ್ರ್ ನಡಿಬೇಕು ನಾವು ಸೋಮಪ್ರಾಯಕ್ಕೆ. ನನ್ನ ಬ್ಯಾಗ್ ಬರೋ ವೆಯ್ಟ್ ಇದೆ, ನಾನು ಲಗೇಜ್ ಎಲ್ಲ ತುಂಬ್ಕೊಂಡೋಗ್ಬಿಟ್ಟಿದ್ದೀನಿ. ಏನಾದರೂ ಮಾಡೋಣ ಅಲ್ಲಿ ಸ್ಪೆಷಲ್ ಆಗಿ ಅಂತ ನೋಡಿದ್ರೆ ಏನೂ ಇಲ್ಲ ಅದು ಮಾಡೋದಕ್ಕೆ. ಫುಲ್ಲು ಮಳೆ, ಫುಲ್ಲು ಫಾಗು. ಆದರೂ ಏನೇ ಆಗಲಿ ದರ್ಶನ ಮಾತ್ರ ಅಲ್ಟಿಬ್ರು. ದರ್ಶನ ಮಾತ್ರ ಮಸ್ತಾಗಾಯ್ತು. ನನ್ನ ಲೈಫಲ್ಲಿ ನಾನು ಯಾವತ್ತು ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀನಿ, ದೇವ್ರನ್ನ ಮುಟ್ಟಿ ದರ್ಶನ ಮಾಡ್ರು ಯಾವತ್ತೂ ಮಾಡಿಲ್ಲ. ಆದರೆ ಫಸ್ಟ್ ಟೈಮ್ ಕೇದಾರನಾಥದಲ್ಲಿ ದೇವ್ರನ್ನ ಮುಟ್ಟಿ ದರ್ಶನ ಪಡೆದೆ. ನೋಡ್ರಿ, ಬಾಟಲ್ 100 ರೂಪಾಯಿ ಆಗುತ್ತೆ ಇಲ್ಲಿ. 100 ರೂಪಾಯಿ ಆಗುತ್ತೆ. ಮುದ್ದೆ ಊಟ ಸಿಗಲ್ಲ, ಚಾವಲ್ ಸಿಗುತ್ತೆ. ಚಾವಲ್ ಅಂದ್ರೆ ಮನೆಯಿಂದ ರೈಸ್, ಚಿತ್ರಾನ್ನ ಗೊಜ್ಜು ಎಲ್ಲ ಮಾಡ್ಕೊಂಡ್ ಬಂದ್ಬಿಡಿ. ನೋಡ್ರಿ ಮಿನಿ ಫಾಲ್ಸ್. ದೂದ್ ಸಾಗರ್ ಎಲ್ಲರಿಂದ ಬರ್ತಾ ಇರೋದು ನೀರು. ನೋಡ್ರಿ ಫ್ರೆಂಡ್ಸ್, ನೋಡಿ ನಮ್ಮ ಟ್ರೆಕ್ಕಿಂಗ್ ಫಿನಿಶ್ ಆಯಿತು. ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು ಟ್ರೆಕ್ಕಿಂಗು. ನೋಡಿ, ಇದೆ ಗೌರಿಕೊಂಡ ಟ್ರೆಕ್ಕಿಂಗ್ ಪಾಯಿಂಟ್. ಕೇದಾರ್ನಾಥ್ ಇಲ್ಲಿಂದಾನೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು. ಈಗ ನಾವಲ್ಲಿ ಬಿಟ್ಟಿದ್ದು ಮಧ್ಯಾಹ್ನ 12:30. ಈಗ ಟೈಮು 5:30. ಫೈನಲಿ ದರ್ಶನ ಮುಗೀತು, ಟ್ರೆಕ್ಕಿಂಗ್ ಮುಗೀತು. ನೆಕ್ಸ್ಟು ರೆಸ್ಟ್ ಮಾಡಿ ಮತ್ತೆ ಬದ್ರಿನಾಥ್ ಕಡೆ ಪ್ರಯಾಣ ಮಾಡ್ತೀವಿ. ಟ್ರೆಕ್ಕಿಂಗ್ ಎಲ್ಲ ಮುಗೀತು. ಈಗ ನೋಡಿ, ಗೌರಿಕೊಂಡದಲ್ಲಿ ಬಿಸಿನೀರು ಕೊಂಡ ಅಂತ ಒಂದಿದೆ. ಫಸ್ಟು ಸ್ಟಾರ್ಟಿಂಗು ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲಿ ಸ್ನಾನ ಮಾಡ್ಕೊಂಡೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಬಟ್ ನಾವೇನು ಮಾಡಿದ್ವಿ, ಟೈಮ್ ಅಡ್ಜಸ್ಟ್ ಆಗಿಲ್ಲ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಬಿಡೋದು ಸ್ವಲ್ಪ ಲೇಟ್ ಆಗಿಬಿಟ್ಟು, ಅದಕ್ಕೆ ನಾವು ಹಂಗೆ ಹೋದ್ವಿ. ಅಲ್ಲೇ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ. ಬಟ್ ಇವಾಗ ಟ್ರೆಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಈಗ ಬಂದು ಫುಲ್ಲು ಕಾಲು ಕೈಗೆಲ್ಲ ಫುಲ್ಲು ಪೇಯ್ನು. ಅದಕ್ಕೆ ಇಲ್ಲಿ ಬಂದ್ವಿ, ಗೌರಿಕೊಂಡದಲ್ಲಿ ಬಿಸಿನೀರು ಕೊಂಡಲ್ಲಿ ಬಂದು ಕಾಲೆಲ್ಲ ಇಟ್ಕೊಂಡು ಕಾಲೆಲ್ಲ ಫ್ರೀ ಮಾಡ್ಕೊತಾ ಇದ್ವಿ. ನೋಡ್ರಿ ಈಗ ಕುತ್ಕೊಂಡಿದ್ದಾರಲ್ಲ, ನೀರು ಎಷ್ಟು ಬಿಸಿದೆ ಅಂದರೆ
ಇದೇನೋ ಮನುಷ್ಯ ಸೃಷ್ಟಿ ಮಾಡಿರೋದು ಮತ್ತು ಇಲ್ಲೇನೋ ಪ್ಲ್ಯಾನ್ ಮಾಡಿರೋದು ಅವೆಲ್ಲ ಏನಿಲ್ಲ, ಅದಷ್ಟೇ ಸೃಷ್ಟಿಯಾಗಿರೋದು. ದೇವ್ರ ಸೃಷ್ಟಿ ಅನ್ಕೊತೀನಿ. ನೀರು ನೋಡಿ ಯಾವ ಥರ ಗೊತ್ತಿದೆ, ಯಾವ ಥರ ಹೊಗೆ ಬರ್ತೈತೆ ಅಂತ ಹೇಳ್ತೀನಿ. ನೀರು ಯಾವ ಥರ ಸುಡ್ತಿದೆ ಅಂದರೆ ನಿಂತ್ಕೊಳ್ಳೋ ಕೂಡ ಆಗ್ತಿಲ್ಲ. ಅದು ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. ಇನ್ನು ಅಲ್ಲಿ ಕಾಣ್ತಿದ್ಯಲ್ಲ, ಅಲ್ಲೆಲ್ಲ ಹೋದರೆ ಕಾಲೇ ಸುಟ್ಟೋಗ್ಬಿಡ್ತೈತೆ, ಅಷ್ಟು ಬಿಸಿ ಇದೆ ನೋಡಿ. ನಾನು ಅದು ಸೈಡಲ್ಲಿ ಇದ್ದೀನಿ, ಚೆನ್ನಾಗಿದೆ. ಬರಬೇಕು, ಎಲ್ಲ ನೋಡಬೇಕು. ಒಳ್ಳೊಳ್ಳೆ ಪ್ಲೇಸ್ಗಳು, ಒಳ್ಳೊಳ್ಳೆ ಈ ಕಡೆಲ್ಲ ಫಾಲ್ಸ್ಗಳು ಎಲ್ಲ ಚೆನ್ನಾಗಿದೆ. ಎಲ್ಲದಕ್ಕಿಂತ ಸ್ಪೆಷಲು ಬಿಸ್ತೀರ್ಕೊಂಡ ಯಾವ ಥರ ಹೊಗೆ ಬರ್ತಿದೆ ನೋಡಿ. ಟೋಟಲಿ ಈ ಕಡೆ ಒಂದು 20, ಈ ಕಡೆಯಿಂದ ಒಂದು 20 ಕಿಲೋಮೀಟ್ರ್, ಆ ಕಡೆಯಿಂದ ಒಂದು 20 ಕಿಲೋಮೀಟ್ರ್ ಕಟ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಬಂದು ಈ ಬಿಸಿಲಲ್ಲಿ ಕಾಲೆಲ್ಲ ಇದ್ಮೇಲೆ ಕಾಲೆಲ್ಲ ಫ್ರೀ ಆಗ್ಬಿಟ್ಟು, ಒಂದು ಚೂರು ಪೇಯ್ನ್ ಇಲ್ಲ, ಅಷ್ಟು ಫ್ರೀ ಆಗ್ಬಿಟ್ಟು ನೋಡ್ರಿ. ಎಲ್ಲ ಯಾವ ಥರ ಪಾಪ ಟ್ರೆಕ್ ಮಾಡಿ ಯಾವ ಥರ ಫ್ರೀ ಮಾಡ್ಕೊಂಡಿದ್ದಾರೆ ಕಾಲುಗಳಿಗೆ. ಫೈನಲಿ ನಮ್ಮ ಕೇದಾರ್ನಾಥ್ ಟ್ರಿಪ್ ಮುಗೀತು. ನೆಕ್ಸ್ಟು ಬದ್ರಿನಾಥ್, ನಮ್ಮ ಪ್ರಯಾಣ ಬದ್ರಿನಾಥ್ ಕಡೆಗೆ. ನೆಕ್ಸ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸರಿ.